ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಂಬಂಧ ಇಂದು ಸಂಜೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಸಲಾಗುತ್ತೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಈಗಾಗಲೇ ಯಡಿಯೂರಪ್ಪ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಶಿಕ್ಷಕರ ಕ್ಷೇತ್ರ ಬಿಟ್ಟುಕೊಡುವ ಬಗ್ಗೆ ಉಭಯ ನಾಯಕರು ಒಪ್ಪಿಗೆಯನ್ನ ಸೂಚಿಸಿದರು. ಈ ನಿರ್ಧಾರವನ್ನ ಇಂದಿನ ಸಭೆಯಲ್ಲಿ ಘೋಷಿಸಲಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು, ಬೆಂಗಳೂರು ಶಾಸಕರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚರ್ಚಿಸಲಿದ್ದು ಕೆಲ ಸೂಚನೆಯನ್ನ ನೀಡಲಿದ್ದಾರೆ. ಲೋಕಸಭಾ ಚುನಾವಣೆ ನಡೆಯೋ ಚುನಾವಣೆಯಲ್ಲಿ ಗೆಲ್ಲೋ ಮೂಲಕ ಒಗ್ಗಟ್ಟು ಪ್ರದರ್ಶನ ಆಗಬೇಕು ಅಂತ ಶಾಸಕರಿಗೆ ತಿಳಿಸಲಿದ್ದಾರೆ. ಆಡಳಿತ ಪಕ್ಷದ ಆರೋಪಗಳಿಗೆ ಉತ್ತರಿಸೋದಕ್ಕೆ ಮೈತ್ರಿಗೆ ಮೊದಲ ಗೆಲುವು ಅನಿವಾರ್ಯ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ ಭೇಟಿ ಬಳಿಕ ತುಮಕೂರು ಕ್ಷೇತ್ರದಲ್ಲಿ ವಿ ಸೋಮಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಜಕೀಯ ಮುಖಂಡರ ಮದುವೆ ಸೇರಿದಂತೆ ಖಾಸಗಿ ಕಾರ್ಯಕ್ರಮಗಳಲ್ಲೂ ಸೋಮಣ್ಣ ಕಾಣಿಸಿಕೊಳ್ತಾ ಇದ್ದಾರೆ. ತೆರೆಮರೆಯಲ್ಲಿ ಬಿಜೆಪಿಯ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸುತ್ತಿದ್ದಾರೆ. ವಿ ಸೋಮಣ್ಣಗೆ ತುಮಕೂರು ಸಂಸದ ಜಿಎಸ್ ಬಸವರಾಜು ಸಾಥ್ ಕೊಟ್ಟರು. ನಡುವಿನಕೆರೆ, ಕಾಡುಸಿದ್ದೇಶ್ವರ ಮಠ, ಗುಬ್ಬಿ ಕ್ಷೇತ್ರದ ಲಿಂಗಾಯತ ಸಮುದಾಯದ ನಾಯಕರ ಮನೆಗಳಿಗೆ ಭೇಟಿ ಕೊಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದ ಡಿನ್ನರ್ ಮೀಟಿಂಗ್ನಲ್ಲಿ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ. ಗ್ಯಾರಂಟಿ ಕೆಲಸ ಜಾರಿ ಮಾಡಿರುವುದನ್ನ ಜನರ ಮುಂದೆ ಇಡೋ ಬಗ್ಗೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಪಾಠ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಅನುದಾನ ವಿಚಾರದ ತಾರತಮ್ಯದ ಅಂಕಿಅಂಶದೊಂದಿಗೆ ಜನರ ಮುಂದೆ ಇಡುವಂತೆ ಸಚಿವರಿಗೆ ಸೂಚಿಸಲಾಗಿದೆ. ನಮ್ಮ ಹೇಳಿಕೆಗಳು ವಿಪಕ್ಷಗಳಿಗೆ ಆಹಾರವಾಗಬಾರದು ಅಂತ ಎಚ್ಚರಿಸಿದ್ದಾರೆ. ಲೋಕಸಭಾ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗ್ತಾ ಇದ್ದಾರೆ. ಗೆಲ್ಲೋ ಕುದುರೆಗಳಿಗೆ ಮಣೆ ಹಾಕಲಾಗ್ತಿದೆ. ಅಗತ್ಯ ಬಿದ್ದರೆ ಸಚಿವರ ಮಕ್ಕಳಿಗೂ ಟಿಕೆಟ್ ಕೊಡೋದಕ್ಕೆ ಪ್ಲಾನ್ ಮಾಡಲಾಗ್ತಿದೆ. ಇದೀಗ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪುತ್ರನ ಹೆಸರು ಕೇಳಿಬಂದಿದೆ. ನೆನೆಯ ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ನಲ್ಲಿ ಲೋಕಸಭೆ ಚುನಾವಣೆ ಕುರಿತು ಚರ್ಚೆ ಆಗಿದೆ ಅಂತ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ರು. ಅಧಿವೇಶನದಲ್ಲಿ ಬರೋ ವಿಚಾರವಾಗಿ ಚರ್ಚೆ ನಡೆದಿದೆ. ಲೋಕಸಭೆ ಚುನಾವಣೆಯಲ್ಲಿ ಸಚಿವರ ಸ್ಪರ್ಧೆ ಬಗ್ಗೆ ಚರ್ಚಿಸಿದ್ದೇವೆ ಅಂದ್ರು. ಇನ್ನು ನನ್ನ ಮಗ ಸಾಗರ್ ಖಂಡ್ರೆ ಸ್ಪರ್ಧೆ ಬಗ್ಗೆಯೂ ಸಲಹೆ ಸೂಚನೆ ಕೇಳಿದ್ದಾರೆ ಅಂತ ಹೇಳಿದರು. ಡಿನ್ನರ್ ಮೀಟಿಂಗ್ನಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಜ್ಯದ 28 ಕ್ಷೇತ್ರಗಳನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಆದರೆ ಬಿಜೆಪಿ ರೀತಿ ನಾವು 28ಕ್ಕೆ 28 ಗೆಲ್ತೀವಿ ಅಂತ ಹೇಳೋದಿಲ್ಲ ಅಂತ ತಿರುಗೇಟನ್ನ ಕೊಟ್ರು. 20 ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬೇಕು ಅನ್ನೋ ಗುರಿ ಇದ್ದು 20ರ ಮೇಲೆ ಗೆಲ್ತೀವಿ ಅಂತ ಹೇಳಿದ್ದಾರೆ. ಸುಮಲತಾ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಟಿಕೆಟ್ ಕೇಳೋಕೆ ಹೋಗ್ತೀವಿ ಅಂತ ಹೇಳಿದ್ರು, ಆದರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಹೇಳಿಲ್ಲ ಎಂದಿದ್ದಾರೆ. ಇನ್ನು ಸುಮಲತಾ ಬಗ್ಗೆ ವೈಯಕ್ತಿಕ ಗೌರವ ಇದೆ ಅಂತ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಇಂದು ವಿಜಯಪುರ ಜಿಲ್ಲಾ ಪ್ರವಾಸದಲ್ಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಮುದ್ದೇಬಿಹಾಳ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕವಡಿಮಟ್ಟಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಕಂಚಿನ ಪ್ರತಿಮೆಗೆ ಸಿಎಂ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್, ಸಚಿವರು, ಶಾಸಕರು ಸಿಎಂಗೆ ಸಾಥ್ ನೀಡಲಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಚುನಾವಣೆಗೋಸ್ಕರ ಹನುಮನ ಭಕ್ತಿ ತೋರಿಸುತ್ತಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಆರೋಪ ಮಾಡಿದ್ದಾರೆ. ನಾವು ಚುನಾವಣೆಗೋಸ್ಕರ ಭಕ್ತಿ ತೋರಲ್ಲ, ಶಾಶ್ವತವಾಗಿ ಭಕ್ತಿ ತೋರಿಸ್ತೀವಿ ಅಂತ ತಿಳಿಸಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಆಟ ನಡೆಯಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗಂಗಾವತಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಅನುಭವಿಸಿದ್ದ ಇಕ್ಬಾಲ್ ಅನ್ಸಾರಿ ವಿರುದ್ಧ ಕಾಂಗ್ರೆಸ್ ಮುಖಂಡನೊಬ್ಬ ಸಿಎಂ ಡಿಸಿಎಂಗೆ ದೂರು ಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಭೇಟಿ ನೀಡಲಿಲ್ಲ, ಇದರಿಂದ ಕೆಆರ್ಪಿಪಿ ಗೆಲುವಿಗೆ ಸಹಕಾರಿಯಾಯಿತು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಎಸ್ಡಿಪಿಐ ಹಾಗೂ ಬಿಜೆಪಿ ನಡುವೆ ದೂರಿನ ಪಾಲಿಟಿಕ್ಸ್ ಶುರುವಾಗಿದೆ. ಮಸೀದಿ ಎದುರು ಕೇಸರಿ ಧ್ವಜ ಹಾರಿಸಿ ನಾಮಫಲಕಕ್ಕೆ ತಕರಾರು ಮಾಡಿ ಅಶಾಂತಿ ಸೃಷ್ಟಿಸ್ತಾ ಇದ್ದಾರೆ ಅಂತ ಸಂಘ ಪರಿವಾರದವರ ವಿರುದ್ಧ ಎಸ್ಡಿಪಿಐ ದೂರು ಕೊಟ್ಟಿದೆ. ಹಿಂದೂ ಮುಖಂಡರು ಹಾಗೂ ಬಿಜೆಪಿ ಕಾರ್ಯಕರ್ತರನ್ನ ಗೂಂಡಾ ಎಂದಿದ್ದ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಬಿಜೆಪಿ ಕೌಂಟರ್ ದೂರನ್ನ ಕೊಟ್ಟಿದೆ. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಪರದಾಟ ಶುರುವಾಗಿದೆ. ಇಡೀ ರಾತ್ರಿ ಕರ್ನಾಟಕ ಒನ್ ಮುಂದೆಯೇ ಮಲಗಿ ಕೂಪನ್ ತೆಗೆದುಕೊಳ್ಳೋ ಸ್ಥಿತಿ ಬಂದಿದೆ. ದಿನಕ್ಕೆ ಕೇವಲ 50 ಜನರ ಆಧಾರ್ ತಿದ್ದುಪಡಿ ಮಾಡೋದಾಗಿ ಕರ್ನಾಟಕ ಒನ್ ಸಿಬ್ಬಂದಿ ಹೇಳಿದ್ರಿಂದ ಕೂಪನ್ಗಾಗಿ ರಾತ್ರಿಯೆಲ್ಲ ಕಾದು ಕೂತಿದ್ರು. ಮೊದಲು ಗ್ರಾಮ ಒನ್ಗಳಲ್ಲೇ ಶಾಲಾ ದಾಖಲಾತಿ ಪ್ರಕಾರ ಆಧಾರ್ ತಿದ್ದುಪಡಿ ಅವಕಾಶ ಇತ್ತು. ಆದ್ರೆ ಈಗ
ಕರ್ನಾಟಕವನ್ನಲ್ಲಿ ಮಾತ್ರ ಆಧಾರ್ ತಿದ್ದುಪಡಿ ಮಾಡಿಸಲಾಗ್ತಿದೆ. ಇದರಿಂದ ಸಮಸ್ಯೆ ಹೆಚ್ಚಾಗಿದೆ. ಟ್ರ್ಯಾಕ್ಟರ್ಗೆ ರಾಜಹಂಸ ಬಸ್ಸು ಡಿಕ್ಕಿಯಾಗಿ ಪಲ್ಟಿಯಾದ ಪರಿಣಾಮ 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಚಳ್ಳಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗುತ್ತದೆ. ಮದುವೆ ಮುಗಿಸಿ ಮಾಗಡಿಗೆ ಹಿಂತಿರುಗುವಾಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಚಿಕ್ಕಹಳ್ಳಿ ಬಳಿ ಈ ಅಪಘಾತ ನಡೆದಿದೆ. ರಾಯಚೂರಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಆರೋಪಿ ಆಕಾಶ್ನನ್ನ ಸಿರ್ವಾರ ಪೊಲೀಸರು ಬಂಧಿಸಿದ್ದಾರೆ. ತನ್ನ ಚಪ್ಪಲಿಯನ್ನೇ ಟಿಪ್ಪುಗೆ ಹಾರ ಹಾಕಿದ್ದಾಗಿ 23 ವರ್ಷದ ಆಕಾಶ್ ಒಪ್ಪಿಕೊಂಡಿದ್ದಾನೆ. ಟಿಪ್ಪುಗೆ ಚಪ್ಪಲಿ ಹಾಕಿ ಬರಿಗಾಲಲ್ಲಿ ನಡ್ಕೊಂಡು ಹೋಗಿರುವುದು ಪೊಲೀಸರಿಗೆ ತಿಳಿದಿದೆ. ಆರೋಪಿ ಆಕಾಶ್ನ ಚಲನವಲನಗಳನ್ನು ಗಮನಿಸಿದ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೃತ್ಯದ ಬಗ್ಗೆ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಹಾಡಹಗಲೇ ಮೊಬೈಲ್ ಸ್ನಾಚ್ ಮಾಡ್ತಾ ಇದ್ದವರನ್ನ ಸಿನಿಮೀಯ ರೀತಿಯಲ್ಲಿ ಹೊಯ್ಸಳ ಸಿಬ್ಬಂದಿ ಹಿಡಿದಿದ್ದಾರೆ. ಇಂದಿರಾನಗರ ಠಾಣಾ ವ್ಯಾಪ್ತಿಯಲ್ಲಿ ಕ್ಯಾಬ್ ಡ್ರೈವರ್ಗೆ ಚಾಕು ತೋರಿಸಿ ಮೊಬೈಲ್ ಕಸಿದು ಇಬ್ಬರು ಎಸ್ಕೇಪ್ ಆಗಿದ್ದಾರೆ. 112ಗೆ ಕಳ್ಳತನದ ಬಗ್ಗೆ ಫೋನ್ ಬರ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದ ಹೊಯ್ಸಳ ದರೋಡೆ ಮಾಡಿ ಬೈಕ್ನಲ್ಲಿ ಪರಾರಿ ಆಗ್ತಾ ಇದ್ದ ಕಳ್ಳರನ್ನ ಚೇಸಿಂಗ್ ಮಾಡಿ ಹಿಡಿದಿದ್ದಾರೆ. ಕಳ್ಳರಿಂದ 7 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಗಳನ್ನ ಮದುವೆ ಮಾಡೋದಾಗಿ ಅಶೋಕ್ ಎಂಬಾತನಿಗೆ ಬರೋಬ್ಬರಿ 25 ಲಕ್ಷ ಪಡೆದ ಕುಟುಂಬ ಮೋಸ ಮಾಡಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕಡೆ ಮನುಗನಹಳ್ಳಿ ಗ್ರಾಮದ ಅಶೋಕ್ ಎಂಬಾತನಿಗೆ ಮಗಳನ್ನ ಕೊಡೋದಾಗಿ ವೆಂಕಟೇಶ್ ಕುಟುಂಬ ಹೇಳಿತ್ತು. ಕೊನೆಗೆ ಒಪ್ಪಂದದಂತೆ ಮದುವೆ ಮಾಡಿಕೊಡೋದಕ್ಕೆ ವೆಂಕಟೇಶ್ ಕುಟುಂಬ ಒಪ್ಪದಿದ್ದಾಗ ಹಣ ವಾಪಸ್ ಕೇಳಿದ್ದಕ್ಕೆ ಅಶೋಕ್ ಮೇಲೆ ಅಡಿಕೆ ಮರ ಕಡಿದ ಆರೋಪವನ್ನ ಹೊರಿಸಿ ಜೈಲಿಗೆ ಕಳಿಸಿದ್ರು. ಇದೀಗ ಜೈಲಿನಿಂದ ಹೊರಗಡೆ ಬಂದ ಅಶೋಕ್ ಮೋಸಗಾರರ ವಿರುದ್ಧ ದಾಖಲೆಗಳ ಸಮೇತ ವೆಂಕಟೇಶ್ ಕುಟುಂಬದ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. ಕೋಲಾರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಬೋಗ್ಲಿ ಹೊಸಹಳ್ಳಿಯಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಸ್ತಬ್ಧಚಿತ್ರವನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿ ಡೊಳ್ಳು ಕುಣಿತದ ಮೂಲಕ ಮೆರವಣಿಗೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಶ್ರೀನಿವಾಸ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಮೂಲಕ ನಾವು ಆಡಳಿತ ನಡೆಸಿದರೆ ಭಾರತ ಜಗತ್ತಿನಲ್ಲೇ ಮಾದರಿ ರಾಷ್ಟ್ರವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಸಂವಿಧಾನವನ್ನ ಅರಿತು ಇದರ ಪ್ರಯೋಜನವನ್ನ ಪಡ್ಕೋಬೇಕು ಅಂತ ತಿಳಿಸಿದರು. 12 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನ ಖಾನಾಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದ ಕಲ್ಲೇಹೋಳ ಗ್ರಾಮದ ಪರಶುರಾಮನನ್ನ ಬಂಧಿಸಲಾಗಿದೆ. ಬಂಧಿತನಿಂದ 673 ಗ್ರಾಂ ಬಂಗಾರ, 623 ಗ್ರಾಂ ಬೆಳ್ಳಿ ಆಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಗನ್ ತೋರಿಸಿ 15 ಲಕ್ಷ ದರೋಡೆ ಮಾಡಲಾಗಿದೆ. ಸಿಗರೇಟ್ ಡಿಸ್ಟ್ರಿಬ್ಯೂಟರ್ನ ಅಟ್ಯಾಕ್ ಮಾಡಿ ಹಣ ದರೋಡೆ ಮಾಡಿದ್ದಾರೆ. ಟಾಟಾ ಎಸಿಯಲ್ಲಿ ಬಂದಿದ್ದ ಡಿಸ್ಟ್ರಿಬ್ಯೂಟರ್ ಗೋಪಾಲ್ನನ್ನ ಹಿಂಬಾಲಿಸಿದ್ದ ರಾಬರ್ಸ್ ಪ್ರಾವಿಷನ್ ಸ್ಟೋರ್ನಲ್ಲೇ ಅಟ್ಟಾಡಿಸಿ ಲಾಂಗ್ ಬೀಸಿ ಹಣವಿದ್ದ ಬ್ಯಾಗ್ ಅನ್ನು ಕದ್ದಿದ್ದಾರೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಳಗಾವಿಯ ಮುಚ್ಚಂಡಿ ಗ್ರಾಮದ ಸಾಮ್ರಾ ರೈಲ್ವೆ ಗೇಟ್ ಬಳಿ ಭತ್ತದ ಬಣವೆಗಳಿಗೆ ಬಿದ್ದ ಬೆಂಕಿ ನಂದಿಸೋದಕ್ಕೆ ರೈತರು ಹರಸಾಹಸ ಪಟ್ಟಿದ್ದಾರೆ. ಸುಮಾರು 7 ರಿಂದ 8 ಬಣವೆಗಳು ಬೆಂಕಿಯ ಕೆನ್ನಾಲಿಕೆಗೆ ಸುಟ್ಟು ಕರಕಲಾಗಿದೆ. ತಡರಾತ್ರಿ ನಡೆದ ಘಟನೆಯಿಂದ ರೈತ ಸಮೂಹ ಬೆಚ್ಚಿ ಬಿದ್ದಿದೆ. ಇನ್ನು ಕಿಡಿಗೇಡಿಗಳು ಬೆಂಕಿ ಇಟ್ಟರೋ ಅಥವಾ ಆಕಸ್ಮಿಕವಾಗಿ ಬೆಂಕಿ ಬಿತ್ತೋ ಅನ್ನೋ ಅನುಮಾನ ಶುರುವಾಗಿದೆ. ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇದ್ದವ ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಮೊಣಕಾಲಿನ ಕ್ಯಾಪ್ ಮೂಲಕ ಪೇಸ್ಟ್ ರೂಪದಲ್ಲಿ ಚಿನ್ನ ಸಾಗಿಸೋದಕ್ಕೆ ಯತ್ನಿಸ್ತಾ ಇದ್ದ. ಸಿಂಗಾಪುರ ಏರ್ಲೈನ್ಸ್ SQ510 ಮೂಲಕ ಬೆಂಗಳೂರಿಗೆ ಬಂದಿದ್ದ 47.89 ಲಕ್ಷ ಮೌಲ್ಯದ ಚಿನ್ನವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪೇಂಟ್ ಅಂಗಡಿ ಹಾಗೂ ಮೊಬೈಲ್ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮವಾದ ಘಟನೆ ರಾಯಚೂರು ಜಿಲ್ಲೆ ಮಸ್ಕಿಯ ಹಳೆ ಬಸ್ ನಿಲ್ದಾಣದ ಬಳಿ ನಡೆದಿದೆ. 50 ಲಕ್ಷ ರೂಪಾಯಿ ಮೌಲ್ಯದ ಪೇಂಟ್ ಹಾಗೂ ಪೇಂಟ್ ಕಲಿಸೋ ಆಧುನಿಕ ಯಂತ್ರ ಭಸ್ಮ ಆಗಿದೆ. ಮೊಬೈಲ್ ಅಂಗಡಿಯಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಬೆಂಕಿಗೆ ಆಹುತಿಯಾಗಿದೆ. ನಿಧಿ ಆಸೆಗಾಗಿ ಈಶ್ವರಲಿಂಗ ಮತ್ತು ಬಸವಣ್ಣ ಮೂರ್ತಿಗಳನ್ನು ಭಗ್ನಗೊಳಿಸಿದ ಘಟನೆ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಕರಡಕಲ್ ಗ್ರಾಮದಲ್ಲಿ ನಡೆದಿದೆ. ಬಿಲಮರಾಜನ ಬೆಟ್ಟದಲ್ಲಿರೋ ಗುರುಲಿಂಗೇಶ್ವರ ಗದ್ದುಗೆ ಬಳಿಯ ಮೂರ್ತಿಯನ್ನ ಭಗ್ನ ಮಾಡಿದ್ದಾರೆ. ಇನ್ನು ಬಸವಣ್ಣ ಮೂರ್ತಿಯ ಕುತ್ತಿಗೆಯನ್ನೇ ದುಷ್ಕರ್ಮಿಗಳು ಕತ್ತರಿಸಿದ್ದಾರೆ. ನಿಧಿಗಳರ ಹಾವಳಿಗೆ ಐತಿಹಾಸಿಕ ಸ್ಥಳಗಳು, ದೇವರ ಮೂರ್ತಿಗಳು ನೆಲಸಮಗೊಳ್ಳುತ್ತಿದೆ.
ಲವ್ ಕಹಾನಿಯಲ್ಲಿ ಮೋಸ ಹೋದ ಹುಡುಗ ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನೋ ಚಾಟ್ ಸೆಂಟರ್ ಓಪನ್ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಎಕ್ಸ್ ಗರ್ಲ್ ಫ್ರೆಂಡ್ ಹೆಸರಿನಿಂದಲೇ ಆಹಾರ ಪ್ರಿಯರನ್ನ ತನ್ನತ್ತ ಸೆಳೀತಾ ಇದೆ. ಈ ಫೋಟೋ ನೆಟ್ಟಿಗರನ್ನ ತಲುಪಿದ್ದು ಲವ್ ಕಹಾನಿ ಬಗ್ಗೆ ಅನೇಕರು ಕುತೂಹಲ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಸೆಂಟರ್ಗೆ ಬರೋದಾಗಿ ಕಮೆಂಟ್ ಸುರಿಮಳೆಯೇ ಬರುತ್ತಿದೆ. ಕಾಫಿನಾಡಲ್ಲಿ ಕಾಡಾನೆ ಬೀಟಮ್ಮ ಗ್ಯಾಂಗ್ ಮುಂದುವರೆದಿದೆ. ಹಂತಕ ಭೀಮನಿಂದ ಅಭಿಮನ್ಯು ತಂಡದ ಮೇಲೆ ದಾಳಿ ಮಾಡೋ ಭಯದಿಂದ ರಾತ್ರೋರಾತ್ರಿ ಕುಮ್ಕಿ ಆನೆಗಳ ಕ್ಯಾಂಪ್ಗೆ ಶಿಫ್ಟ್ ಮಾಡಲಾಗಿದೆ. 30 ಕಾಡಾನೆಗಳ ಬೀಟಮ್ಮ ಗ್ಯಾಂಗ್ನ ಭೀಮನನ್ನ ಮಟ್ಟ ಹಾಕುವುದಕ್ಕೆ ಅರಣ್ಯಾಧಿಕಾರಿಗಳಿಗೆ ದೊಡ್ಡ ಸವಾಲು ಎದುರಾಗಿದೆ. ವಿಜಯನಗರದ ಗತವೈಭವ ಸಾರೋ ಹಂಪಿ ಉತ್ಸವ ಇಂದಿನಿಂದ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ. ಹಂಪಿ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯರಿಂದ ಚಾಲನೆ ಸಿಗಲಿದೆ. ಕಲಾವಿದ ಮತ್ತು ನಟ ಅರವಿಂದ್ ಸಾಗರ್ ಕುಂಚದಲ್ಲಿ ಬೃಹತ್ ವೇದಿಕೆ ಅರಳಿದೆ. ಹಂಪಿಯ ಗೋಪುರ, ಉಗ್ರ ನರಸಿಂಹ, ಸೈನಿಕರು, ಆನೆ ಆಲಯ ಮಾದರಿಯ ಹಂಪಿ ಉತ್ಸವದ ವೇದಿಕೆ ರೆಡಿಯಾಗಿದೆ. ಸಚಿವರಾದ ಜಮೀರ್ ಅಹಮದ್, ಬಿ ನಾಗೇಂದ್ರ ಸೇರಿದಂತೆ ವಿಜಯನಗರ, ಬಳ್ಳಾರಿ ಜಿಲ್ಲೆಯ ಶಾಸಕರು ಭಾಗಿಯಾಗಲಿದ್ದಾರೆ. ಹಂಪಿ ಉತ್ಸವದ ಚಾಲನೆಗೂ ಮುನ್ನ ವಿಜಯನಗರ ಜಿಲ್ಲಾ ಪೊಲೀಸ್ ಕಚೇರಿಯನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ದೊಡ್ಡಬಿದ್ರಕಲ್ಲು ವೇಣುಗೋಪಾಲ ನಗರದಲ್ಲಿ ಬಾರ್ ತೆರೆಯದಂತೆ ಪ್ರತಿಭಟನೆ ನಡೆಸಲಾಗಿದೆ. ಅಕ್ರಮವಾಗಿ ಬಾರ್ಗೆ ಅನುಮತಿ ನೀಡಿರೋ ಅಬಕಾರಿ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಜನನಿಬಿಡ ಪ್ರದೇಶದಲ್ಲಿ ಬಾರ್ ತೆಗೆಯುವುದಕ್ಕೆ ನಿವಾಸಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲ್ದಾಣ ಹಾಗೂ ಶಾಲಾ ಮಕ್ಕಳು ನಿತ್ಯ ಓಡಾಡೋ ರಸ್ತೆಯಲ್ಲಿ ಬಾರ್ಗೆ ಅನುಮತಿ ಕೊಡದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವರ ಜಿಲ್ಲೆಯಲ್ಲೇ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಗುಬ್ಬಿ ಪೊಲೀಸ್ ಠಾಣೆಯಿಂದಲೇ ಆರೋಪಿ ಸೈಯದ್ ಎಸ್ಕೇಪ್ ಆಗಿದ್ದಾನೆ. ಕಳ್ಳತನ ಪ್ರಕರಣದಲ್ಲಿ ಆರೋಪಿಯನ್ನ ಬೆಂಗಳೂರಿನಲ್ಲಿ ಬಂಧಿಸಿ ಗುಬ್ಬಿ ಠಾಣೆಗೆ ಕರೆತಂದಿದ್ರು. ಇಂದು ಬೆಳಗ್ಗೆ 4:30ಕ್ಕೆ ಠಾಣೆಯಿಂದ ಆರೋಪಿ ಪರಾರಿಯಾಗಿದ್ದಾನೆ. ಇನ್ನು ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸಿದ್ದು ಕಳ್ಳನ ಬಲೆಗೆ ಗುಬ್ಬಿ ಪೊಲೀಸರು ಹರಸಾಹಸ ಪಡೆದಿದ್ದಾರೆ. ಆರೋಪಿ ಎಡಗೈ ಮೇಲೆ ಸಿರಿಗನ್ನಡಂ, ಬಲಗೈ ಮೇಲೆ ಎಲ್ಲಾ ಧರ್ಮದ ಹಚ್ಚೆ ಇರೋದಾಗಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ ಹುಲ್ಲೂರು ಗ್ರಾಮದ ವಾಸಿ ಸೈಯದ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಗಾಂಧಿನಗರದ ಖಾಲಿ ಲೇಔಟ್ನಲ್ಲಿ ಗಾಂಜಾ ಮಾರ್ತಾ ಇದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. 32 ವರ್ಷದ ಸಾದಿಕ್ ಪಾಷಾ, 24 ವರ್ಷದ ಮೊಹಮ್ಮದ್ ಖಲೀದ್, 24 ವರ್ಷದ ಮುಬಾರಕ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ 490 ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ತುರುವೇಕೆರೆ ಪೊಲೀಸರಿಂದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಬಂಧಿಸಲಾಗಿದೆ. ಮಂಗಳೂರಲ್ಲಿ ವ್ಯಾಪಾರಿ ಮತ್ತು ಕಾರು ಚಾಲಕರ ನಡು ರಸ್ತೆಯಲ್ಲೇ ಹೊಡೆದಾಟ ಆಗಿದೆ. ಹೊಡೆದಾಟ ನಡು ರಸ್ತೆವರೆಗೂ ತಲುಪಿದಾಗ ಸ್ವಲ್ಪ ಹೊತ್ತು ಟ್ರಾಫಿಕ್ ಜಾಮ್ ಆಗಿತ್ತು. ನಂತರ ಸ್ಥಳೀಯ ಅಂಗಡಿಯವರು ಬಂದು ಎಚ್ಚರಿಕೆ ಕೊಟ್ಟ ನಂತರ ಎರಡೂ ತಂಡಗಳು ಜಾಗ ಖಾಲಿ ಮಾಡಿದ. ಅಭಿಮಾನಿಯೊಬ್ಬನಿಗೆ ಸಚಿನ್ ತೆಂಡೂಲ್ಕರ್ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಮುಂಬೈ ಇಂಡಿಯನ್ಸ್ ಜರ್ಸಿ ತೊಟ್ಟು ಬೈಕ್ನಲ್ಲಿ ಹೋಗ್ತಾ ಇದ್ದ ಅಭಿಮಾನಿಯನ್ನ ಕಂಡ ಕ್ರಿಕೆಟ್ ದೇವರು ಬೈಕ್ ಫಾಲೋ ಮಾಡ್ಕೊಂಡು ಹೋಗಿ ಕಾರಿನ ವಿಂಡೋ ಓಪನ್ ಮಾಡಿ ಆತನನ್ನ ಮಾತಾಡಿಸಿದ್ದಾರೆ. ಸಚಿನ್ಗೆ ಕೈ ಮುಗಿದ ಅಭಿಮಾನಿ ಕೆಲ ಕಾಲ ಮಾತುಕತೆ ನಡೆಸಿದ್ರು. ಸಚಿನ್ ಪ್ರೀತಿಯ ಅಭಿಮಾನಿಗೆ ಆಟೋಗ್ರಾಫ್ ಕೊಟ್ಟಿದ್ದನ್ನ ಸಚಿನ್ ಟ್ವೀಟ್ ಮಾಡಿಕೊಂಡಿದ್ದಾರೆ. ರಾಮ ಜನ್ಮಭೂಮಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ದಿನದಿಂದಲೂ 25 ಲಕ್ಷ ಭಕ್ತರು ರಾಮಲಲ್ಲಾನ ದರ್ಶನ ಪಡೆದಿದ್ದಾರೆ. ಇದರಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಕೂಡ ಹರಿದು ಬರ್ತಾ ಇದೆ. ಕಳೆದ 11 ದಿನದಲ್ಲಿ ರಾಮಮಂದಿರದ ಹುಂಡಿಯಲ್ಲಿ 8 ಕೋಟಿ ರೂಪಾಯಿ ಸಂಗ್ರಹವಾಗಿದ್ರೆ ಭಕ್ತರು ಆನ್ಲೈನ್ ಮೂಲಕ 3.5 ಕೋಟಿ ರೂಪಾಯಿ ರಾಮನಿಗೆ ಸಮರ್ಪಿಸಿದ್ದಾರೆ. ರಾಮಮಂದಿರ ಹುಂಡಿಯಲ್ಲಿ ಸಂಗ್ರಹವಾಗುವ ಹಣವನ್ನ ಎಣಿಕೆ ಮಾಡೋದಕ್ಕೆ 14 ಉದ್ಯೋಗಿಗಳನ್ನ ನೇಮಕ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.